ಸಬ್ ಕಮಿಟಿ ರಚನೆಗೆ ಬಹುತೇಕ ಸಚಿವರು ಒಲವನ್ನು ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಒಪ್ಪಲ್ಲ ಅಂತ ಕೆಲ ಸಚಿವರು ಹೇಳಿದ್ದಾರೆ. ನಮ್ಮ ಸಮುದಾಯ ಜಾಸ್ತಿ ಇದೆ, ನಾವು ಒಪ್ಪೋದಿಲ್ಲ. ನಮ್ಮ ಸಮುದಾಯ 11% ಇಲ್ವೇ ಇಲ್ಲ. ನಮ್ಮ ಉಪಪಂಗಡಗಳು ಸೇರಿದ್ರೆ 22% ಆಗುತ್ತೆ. ಏರು ಧ್ವನಿಯಲ್ಲಿ ಮಾತನಾಡಿದ ಲಿಂಗಾಯತ ನಾಯಕರು. ಸಚಿವರ ವಾಗ್ವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿಬಿಟ್ಟಿದ್ರಂತೆ, ಏನೂ ಮಾತಾಡಿಲ್ಲ. ಬಳಿಕ ಯಾವುದೇ ತೀರ್ಮಾನಕ್ಕೆ ಬಾರದೆ ಸಂಪುಟ ಸಭೆ ಅಂತ್ಯ ಆಗಿದೆ. ಈಗ ಪ್ರಬಲ ಸಮುದಾಯ ವರ್ಸಸ್ ಅಹಿಂದ ಸಚಿವರು ಫೈಟ್. ಸಿದ್ದರಾಮಯ್ಯ ಅಭಿಪ್ರಾಯ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿನೇ ಏರು ಧ್ವನಿಯಲ್ಲಿ ಮಾತನಾಡಿಬಿಟ್ಟಿದ್ದಾರೆ. ಸಬ್ ಕಮಿಟಿ ರಚನೆಗೆ ಬಹುತೇಕ ಸಚಿವರು ಒಲವನ್ನ ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಒಪ್ಪಲ್ಲ ಅಂತ ಕೆಲ ಸಚಿವರು ಹೇಳಿದ್ದಾರೆ. ನಮ್ಮ ಸಮುದಾಯ ಜಾಸ್ತಿ ಇದೆ, ನಾವು ಒಪ್ಪೋದಿಲ್ಲ. ನಮ್ಮ ಸಮುದಾಯ 11% ಇಲ್ಲವೇ ಇಲ್ಲ, 22% ಆಗುತ್ತೆ. ನಮ್ಮ ಉಪಪಂಗಡಗಳು ಸೇರಿದ್ರೆ 22% ಆಗುತ್ತೆ. ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಲಿಂಗಾಯತ ನಾಯಕರು. ಲಿಂಗಾಯತ ನಾಯಕರು ಈ ಸಭೆಗೂ ಹೋಗೋ ಮುನ್ನ, ಅಂದ್ರೆ ಸಚಿವ ಸಂಪುಟ ಸಭೆಗೆ ಹೋಗೋ ಮುನ್ನ ಒಂದು ಸಭೆಯನ್ನ ನಡೆಸ್ತಾರೆ. ಅಂದ್ರೆ ಕೇವಲ ಲಿಂಗಾಯತ ಮಂತ್ರಿಗಳು ಸೇರಿ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಜಾರಿಗೆ ಒಪ್ಪಬಾರದು, ತಿರಸ್ಕಾರ ಮಾಡಬೇಕಷ್ಟೇ ಅಂತ ಹೇಳಿ ಒಕ್ಕೊರಲಿನಿಂದ ನಿರ್ಧಾರವನ್ನ ಮಾಡಿಕೊಂಡು ಹೋಗ್ತಾರೆ. ಅದೇ ಲಿಂಗಾಯತ ಸಮುದಾಯದ ನಾಯಕರು ಏರು ಧ್ವನಿಯಲ್ಲಿ ಸಂಪುಟ ಸಭೆಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಉಪಪಂಗಡಗಳು ಸೇರಿದ್ರೆ 22% ಆಗುತ್ತೆ, 11% ನಾವು ಒಪ್ಪೋದಿಲ್ಲ. ಏರು ಧ್ವನಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಲಿಂಗಾಯತ ನಾಯಕರು. ಇದೇ ಸಂದರ್ಭದಲ್ಲಿ ಓರ್ವ ಅಹಿಂದ ಸಮುದಾಯದ ಓರ್ವ ಮಂತ್ರಿ, ನೀವು ಇಲ್ಲಿ ಕಿರುಚಾಡಿದ್ರೆ ಏನೂ ಉಪಯೋಗ ಇಲ್ಲ, ನೀವು ಹೇಳ್ದಂಗೆ ಕೇಳೋದಕ್ಕಾಗುತ್ತಾ ಅಂತ ಹೇಳಿ ಅವರು ಕೂಡ ನಿಂತ್ಕೊಂಡು ಬಿಡ್ತಾರೆ. ಇದನ್ನ ನೋಡಿದಂತ ಮುಖ್ಯಮಂತ್ರಿಗಳು ಸಮಾಧಾನ ಮಾಡ್ಕೊಳ್ರಯ್ಯ, ಮಾತನಾಡೋಣ ಅಂತ ಹೇಳ್ತಾರೆ. ಆದರೂ ಕೂಡ ಮುಖ್ಯಮಂತ್ರಿಗಳ ಎದುರೇ ಕೆತ್ತಾಡೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾರೆ, ಮೌನ ವಹಿಸಿಬಿಡ್ತಾರೆ. ಅಷ್ಟು ಈಸಿ ಅಲ್ಲ, ಇದು ಸುಲಭ ಅಲ್ಲ. ಕಿತ್ತಾಟ ಆಗುತ್ತೆ, ಜಗಳ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಹಾಗೆ ಬಿಡ್ತು. ಈಗ ಸಚಿವರ ವಾಗ್ವಾದವನ್ನ ನೋಡಿದಂತ ಮುಖ್ಯಮಂತ್ರಿಗಳು ಪಾಪ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ಎಲ್ಲಾ ಸಚಿವರನ್ನ ಫೇಸ್ ಟು ಫೇಸ್ ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿ ಅಂತ ಹೇಳಿ ಆಲ್ಮೋಸ್ಟ್ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ತಮ್ಮ ಸಮುದಾಯಗಳಲ್ಲಿ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್, ಹಾಗಾಗಿ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ಸಿದ್ದರಾಮಯ್ಯನವರ ಮುಂದೆ ಹೇಳಿದ್ದಾರೆ.